ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಗೋವಾಲಿ ಡೇ 2 ಆಗಿರುತ್ತೆ. ಡೇ 2 ವ್ಲಾಗ್ ಇದು. ಈ ವ್ಲಾಗಲ್ಲಿ ನಾವು ಡೇ 2 ಅಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಎಲ್ಲ ತೋರಿಸ್ತೀವಿ. ಇಲ್ಲಿ ವೆಜ್ ಹೋಟೆಲ್ ಹುಡುಕೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ನಾರ್ತ್ ಗೋವಾದಲ್ಲಿ ಇದ್ದಾವೆ ಬೇಜಾನು, ಬಟ್ ಅಲ್ಲಿ ಚೆನ್ನಾಗಿರಲ್ಲ. ಇಲ್ಲಿ ಸೌತ್ ಗೋವಾದಲ್ಲಿ ವೆಜ್ ಹೋಟೆಲ್ಸೇ ಇಲ್ಲ. ಅದು ನಿನ್ನೆ ರಾತ್ರಿ 1 ಅವರ್ ಹುಡುಕಿದೀವಲ್ವ ಕಂದ. ವಿರಾಟ್ ಉಡುಪಿ ಹೋಟೆಲ್, ಒಂದೇ ಒಂದು ಉಡುಪಿ ಹೋಟೆಲ್ ಸಿಕ್ತು. ಕೊನೆಗೂ ಒಂದು ಉಡುಪಿ ಹೋಟೆಲ್ ಸಿಕ್ತಪ್ಪ ಅಂತ ಖುಷಿಯಾಗಿ ಹೋದರೆ ಅಲ್ಲಿ ಟಿಫನ್ನು ಉಡುಪಿ ಸ್ಟೈಲಲ್ಲಿಲ್ಲ, ಗೋವಾ ಸ್ಟೈಲಲ್ಲಿದೆ. ಸೊ ಇದು ಕೂಡ ಟಿಫನ್ ಚೆನ್ನಾಗಿರಲಿಲ್ಲ. ಸಾಗು ಅಂತೂ ಚೂರು ಚೆನ್ನಾಗಿರಲಿಲ್ಲ. ಒಳ್ಳೆ ನೀರು ಸಾಗು ಕೊಟ್ಬಿಟ್ಟಿದ್ರು. ಏನೋ ಜೀವ ಉಳಿಸ್ಕೊಳ್ಳೋಕ್ಕೆ ತಿಂದು ನೆಕ್ಸ್ಟ್ ನಾವು ಹೊರಟಿದ್ದು. ಫುಡ್ಡು ಸೆಟ್ ಆಗ್ತಿಲ್ಲ, ಅದಕ್ಕೆ ಫ್ರೂಟ್ ಆದರೂ ತಿಂದು ಜೀವನ ಮಾಡೋಣ ಗೋವಾದಲ್ಲಿ ಅಂತ ಫ್ರೂಟ್ ತೊಗೊಂಡು ಅಲ್ವಾ. ಕರ್ನಾಟಕ ಬಾರ್ಡ್ರಿಗೆ ಬರ್ತಾ ಇದೀವಿ. ಹತ್ತತ್ರ ಗೋವಾ ಯಾವುದಾದ್ರು ಇನ್ಸ್ಟಾಗ್ರಾಮಲ್ಲಿ ನೋಡಿ ಪ್ಲೇಸ್ಗಳು ಹುಡ್ಕೊಂಡು ಮುಕ್ಕಾಲು ಭಾಗ ಗೋವಾ ಸುತ್ತಿರ್ಬೇಕಂದ್ರೆ ನಾವು ಸುತ್ತಿದೀವಲ್ವಾ. ಆಲ್ಮೋಸ್ಟ್ ಗೋವಾದಲ್ಲಿ ರೋಡು ಬಟ್ ಇದು ಚೆನ್ನಾಗಿದೆ, ನೇಚರು ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿದೆ. ಲಾಂಗ್ ಡ್ರೈವ್ ಹೋದಂಗೆ. ಪಾಲೋಲಿಯಂ ಬೀಚ್ ಇದು ಸೇಫೆಸ್ಟ್ ಬೀಚ್ ಇನ್ ಇಂಡಿಯಾ, ಗೊತ್ತಾ? ಸೇಫೆಸ್ಟ್ ಬೀಚ್, ಸೇಫೆಸ್ಟ್ ಬೀಚ್ ಇನ್ ಇಂಡಿಯಾ. ಅಲ್ಲೋಗು ವಿರಾಟ್, ಅಲ್ಲೋಗು. ಇದರಲ್ಲಿ ಏನು ಗೊತ್ತಾ, 200 ಮೀಟರ್ ಹೋಗ್ಬೋದು ನಡ್ಕೊಂಡು ಬೀಚಲ್ಲಿ, ಮುಳುಗಲ್ಲ. ಗೊತ್ತಾ? ಗೊತ್ತಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ತಿಳ್ಕೊ. ಇಲ್ಲಿ ಕಯಾಕಿಂಗು ಮಾಡಿಸ್ತಾರೆ. ಶಾಪಿಂಗ್ ಮಾಡ್ಬೋದು. ಶಾಪಿಂಗ್, ಇವನು ಶಾಪಿಂಗ್. ಕಯಾಕಿಂಗ್ ನಾವು ಇವತ್ತು ಹೋಗಲ್ಲ, ನೆನ್ನೆ ಹೋಗಿದ್ದೀವಲ್ಲ ಆಲ್ರೆಡಿ. ತಿರ್ಗಾ ಹೋಗ್ಬೇಕಾ? ಇದು ಬೀಚಲ್ಲಿ ಕಯಾಕಿಂಗ್ ಭಯ, ಬಟ್ ಇದೇನು ಸೇಫೆಸ್ಟ್ ಬೀಚು, ಮುಳುಗಲ್ಲ. ಬಟ್ ಅಂದ್ರೂ ನಮಗೆ ಭಯ ಬೀಚಲ್ಲಿ ಕಯಾಕಿಂಗ್ ಮಾಡೋಕ್ಕೆ. ಅಲೆ ಬರುತ್ತಲ್ಲ, ಅಲ್ಲೋಡ ಹಂಗೆ ಎಗರುತ್ತೆ ವಿರಾಟ್. ಅಲೆ ಬಂದರೆ ಮೇಲಕ್ಕೆ ಅಲ್ಲೋಡಲ್ಲಿ ಅವ್ರು ಹೋಗ್ತಿದ್ದಾರೆ ನೋಡಿ ಕಯಾಕಿಂಗು. ನೋಡಿ ಅಲೆ ಬಂದಾಗ ಬೋಟ್ ಮೇಲಕ್ಕೆ ಎಗರುತ್ತೆ. ಹೋಗ್ಬೋ ಆಗಾಗ ಹಂಗೆ ಹಂಗೆ ಅಲೆ ಬಂದರೆ ಅಕಸ್ಮಾತ್ ಅದು ಮಾಡೋಕ್ಕೆ ಬರದೆ ಇನ್ನು ಮುಂದೆ ಹೋಗ್ಬಿಟ್ಟೆ ಮಾಡೋಕ್ಕೆ ಬರದೆ ಭಯ. ಸಖತ್ತಾಗಿದೆ ಅಲ್ವಾ? ಅದಕ್ಕೆ ಇಷ್ಟು ದೂರ ಆದರೂ ಇಲ್ಲಿಗೆ ಬರಬೇಕು ಅಂತ ಬಂದಿದ್ದು. ವಿರಾಟ್ ಎಲ್ಲಿದ್ಯಾ? ಈ ಕಡೆ ನಿನ್ನ ಮುಖನೇ ಕಾಣಿಸ್ತಿಲ್ಲ. ಬೇಡ ಬಿಡು, ನೀನು ಕಾಣಿಸೋದೇ ಬೇಡ. ಇಲ್ಲೇ ಫಸ್ಟು ನಾವು ಪಾಲೋಲಿಯಂ ಬೀಚಲ್ಲಿ ಫಸ್ಟು ಹೋಗಿದ್ದಂಥ ಆ್ಯಕ್ಟಿವಿಟಿ ಮ್ಯಾಂಗ್ರೋವ್ ಫಾರೆಸ್ಟ್ ಡ್ರೈವ್. ಈ ಒಂದು ಡ್ರೈವ್ಗೆ 1500 ರುಪೀಸ್ ತೊಗೊಂಡ್ರು. 1500 ರುಪೀಸ್ ಜಾಸ್ತಿ ಅಂತಲೇ ಅನ್ನಿಸ್ತು, ಬಟ್ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ನದಿಯಲ್ಲಿ ಮಧ್ಯೆ, ಮ್ಯಾಂಗ್ರೋವ್ ಫಾರೆಸ್ಟ್ಗಳ ಮಧ್ಯೆ ನಾವು ಈ ಒಂದು ರೈಡ್ ಹೋಗಿದ್ದು. ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಚೆನ್ನಾಗಿ ನೇಚರ್ನ ಎಂಜಾಯ್ ಮಾಡಿಕೊಂಡು ಕಾಮಾಗಿ ಹೋಗ್ಬೋದು. ವೆರಿ ಬ್ಯೂಟಿಫುಲ್. ಇದು ಆ್ಯಕ್ಚುಲಿ ನದಿ ಅಲ್ಲ, ಬ್ಯಾಕ್ ವಾಟರ್. ಪಾಲೋಲಿಯಂ ಬ್ಯಾಕ್ ವಾಟರ್. ಇದು ಸಾಲ್ಟ್ ವಾಟರ್, ಇದು ಸ್ವೀಟ್ ವಾಟರ್ ಅಲ್ಲ. ಬ್ಯೂಟಿಫುಲ್ ನೇಚರು. ಬೋಟಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್, ಆ ಕಡೆ ಈ ಕಡೆ ಮ್ಯಾಂಗ್ರೋವ್ ಫಾರೆಸ್ಟ್, ಸೆಂಟ್ರಲ್ಲಿ ಬೋಟಲ್ಲಿ ಹೋಗ್ತಾ ಇರೋದು. ಮ್ಯಾಂಗ್ರೋವ್ ಫಾರೆಸ್ಟ್ ಅಂತಂದರೆ ನಾನು ತಪ್ಪು ತಿಳ್ಕೊಂಬಿಟ್ಟಿದ್ದೆ, ಮ್ಯಾಂಗೋ ಗಿಡಗಳ ಮಧ್ಯೆ ಅಂದ್ಕೊಂಬಿಟ್ಟಿದ್ದೆ. ಬಟ್ ಮ್ಯಾಂಗೋ ಅಲ್ಲ, ಮ್ಯಾಂಗ್ರೋವ್. ಅದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗಿಡಗಳು, ಆ ಗಿಡಗಳ ನೇಮೇ ಮ್ಯಾಂಗ್ರೋವ್. ಸೊ ಅದಕ್ಕೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ. ಇದು ರಿವರಲ್ಲಿ ಬೆಳೆಯೋ ಗಿಡ, ಸೊ ಅದಕ್ಕೆ ಮ್ಯಾಂಗ್ರೋವ್. ನಾನು ಮ್ಯಾಂಗೋ ಅಂದ್ಕೊಂಬಿಟ್ಟಿದ್ದೆ. ಹಾಂ, ನೋಡಿ ಎಷ್ಟೊಂದು ಶೇಡ್ಸ್. ಯಾವ ರಿವರ್ ಇದು ಕೇಳು? ಬ್ಯಾಕ್ ವಾಟರ್. ಹಾಂ, ये वाला स्वीट वाटर है ना? सॉल्टेड वाटर है, सॉल्टेड ब्लैक वाटर, समुद्र का पानी है पूरा। ओह ठीक है ठीक है, हाइड्रेटेड है ना? हाँ, तो घूमने के लिए अच्छा है इधर।
ಹಾಂ ಹಾಂ. ವಿಚಾರದಲ್ಲಿ ಅವನು ಆಟ ಸಮುದ್ರದೆಲ್ಲ ಬ್ಯಾಕ್ ವಾಟರ್, ಅಲೋಲಿಯಂ ಬ್ಯಾಕ್ ವಾಟರ್, ಅಲೋಲಿಯಂ ಬೀಚ್ದು ಮ್ಯಾಂಗ್ರೋವ್ ಫಾರೆಸ್ಟ್. ಆ ಬೀಚಲ್ಲಿ ಹಿಂಗೆ ಮುಂದೆ ಬಂದರೆ ಎಕ್ಸ್ಟ್ರಾ ವಾಟರ್ ಬರುತ್ತಲ್ಲ ಅದಾಯಿತು. ಅಂದಮೇಲೆ ಹಾಕು. ಫೋಟೋನ ವಿಡಿಯೋನ ವಿಡಿಯೋ ಮಾಡು. ಮಾಡಿದ್ವಿ. ಇನ್ನ ಮಾಡಂಗೆ ಉದ್ದುದ್ದ ಮಾಡೋಣ. साइक्लोन हुआ तो भी स्ट्रांग है. कितना स्टीयर ऑफ हो गया, ये ऐसे रहते हैं. बारिश में भी कितना ही ऐसे रहेगा. ಏನು ಮಳೆ ಬಂದರೆ ಇದು ಬಾರಿಶ್ में boating भी करते हैं. ಹಾಂ ಹಾಂ. ನೀರಿಗೆ ಹಿಡಿಯುತ್ತೆ ಅಂತನಾ, ನೀರು ವೇಸ್ಟ್ ಆಗಿಬಿಡಲ್ಲ ಅಂತನಾ. ನಮ್ಮದು ನಾವು ಕಯಾಕಿಂಗ್ ಮಾಡಿದ್ದು ರಿವರ್ ವಾಟರಲ್ಲಿ, ಅದೇನು ಆಳ ಇರಲಿಲ್ಲ. ಈ ಸಮುದ್ರ ಆಳ ಇಲ್ಲ ಅಂದ್ರೂ ಅಲೆ ಬಂದಾಗ ಭಯ ಆಗುತ್ತೆ. ಹಾಂ ಹಾಂ. ಅಲ್ಲ ನಾವು ಹೋಗಿದ್ವಲ್ಲ ಕಯಾಕಿಂಗ್, ಅದು ಇದು ಆಳ. ನಾನು ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಸಮುದ್ರದಲ್ಲಿ ಕಯಾಕಿಂಗ್ ಬಿಟ್ಟವ್ರಲ್ಲ, ಅಲೆ ಬಂದಾಗ ಹಿಂಗೆ ತೇಲುತ್ತೆ. ತೋರಿಸ್ತೆ ಇರು. ಅಲೆ ಬಂದಾಗ ಆ ಬೋಟ್ ಹಿಂಗೆ ತೇಲ್ ಹಿಂಗೆ ಕೆಳಗೆ ಬರುತ್ತೆ ಅಷ್ಟೇ. ದಡ ಇರೋದೇ ಇಷ್ಟು. ನೆಕ್ಸ್ಟ್ ನಾವು ಬೋಟ್ ರೈಡ್ ಪ್ಯಾಕೇಜ್ ತೊಗೊಂಡ್ವಿ. ಈ ಬೋಟ್ ರೈಡ್ ಪ್ಯಾಕೇಜಲ್ಲಿ ಮಂಕಿ ಐಲ್ಯಾಂಡು, ಡಾಲ್ಫಿನ್ ಟ್ರಿಪ್ಪು, ಟಾರ್ಟೈಸ್ ರಾಕು, ಹನಿಮೂನ್ ಬೀಚು, ಬಟರ್ಫ್ಲೈ ಬೀಚು, ಇಷ್ಟು ಪ್ಲೇಸಸ್ ಅಂತ ಹೇಳಿದರು. ಬಟ್ ಇದರಲ್ಲಿ ನಮಗೆ ಬಟರ್ಫ್ಲೈ ಬೀಚಲ್ಲಿ ಒಂದು ಹತ್ರ ಇಳಿಸಿದ್ರು. ಮಾತಾಡ್ಕೊಂಡಂಗೆ ಕೊನೆಗೂ ಬಟರ್ಫ್ಲೈ ಬೀಚ್, ಡಾಲ್ಫಿನ್ ರೈಡಿಂಗು, ಮಂಕಿ ಬೀಚ ಯಾವುದೋ ಪರ್ ಪರ್ಸನ್ 1000 ರೂಪೀಸು. ವಿರಾಟ್ ಚಿಕ್ಕ ಹುಡುಗ 10 years ಅಂತ ಹೇಳ್ಬಿಟ್ಟು ನಾವೇನು ಅಮೌಂಟ್ ಕೊಡಲಿಲ್ಲ. ಕೊಟ್ಟಿದ್ದೀವಿ. ಟರ್ಟಲ್ ರಾಕ್ ಆಮೆ ಥರ ಐತೆ ಅಂತ. ಸೇಮ್ ಇದು ಅದೇ ಆಗಿರೋದು, ಯಾರೋ ಹಿಂಗೆ ಮಾಡಿದ್ರು. ಅವ್ರು ಯಾರೋ ಬೇರೆ ತಂದಿಟ್ಟಿದ್ದಾರೆ. ಆಮೆ ಥರ, ಆಮೆ ಶೇಪಲ್ಲಿದೆ ವಿರಾಟ್. ಅದು ಅಷ್ಟೇ, ಆ ಸೈಡಿಂದ ಮಾತ್ರ ಹಂಗೆ ಕಾಣಿಸುತ್ತೆ. ನೋಡೆಲ್ಲ ಡಾಲ್ಫಿನ್ ಕಾಣಿಸುತ್ತೆ. ಎಸ್, ವಾಟರ್ ಕಲರ್ ಚೇಂಜ್. ಹೌದಾ? ವಿರಾಟ್ ನೋಡಿ ಹೆಂಗ್ ಕಂಡಿಡ್ಬೇಕಂದ. ಆ ಕಡೆ ಅಲ್ಲಿಲ್ಲ ನೋಡು. ವಿರಾಟ್ ಬಿಸಾಕ್ಬಾರ್ದು. ಇದ್ರಲ್ಲೇ ಕೊಡು, ಕವರ್ಗಿಡು. ಯಾವ ಬೀಚ್ ಕನ್ನ ಇದು? ಬಟರ್ಫ್ಲೈ ಬೀಚ್. ಹಾ, ಅಲ್ಲಿದೆ ಕಾಣಿಸಿದ್ದು. ಟ್ರೆಕಿಂಗ್ ಮಾಡ್ಕೊಂಡು ಹೆಂಗ್ ಬರ್ತಾರೆ ಇಲ್ಲಿ? ರೆಸ್ಟೋರೆಂಟ್ ಇರಲ್ಲ, ಇಲ್ಲೇನು ಇಲ್ಲ ತಿನ್ನೋದು.
ला जाके उतार दो और जल्दी उतारने का जल्दी ತಗೋ ಇಲ್ಲ 1/2 ಅವರ್ ಲಂಚ್ ಬ್ರೇಕ್, ಚಿಪ್ಸ್ ಬ್ರೇಕ್ ಅಷ್ಟೇ. ಚಿಪ್ಸ್ ತಂದಿದ್ದೀವಿ. ಇದು ಬಟರ್ಫ್ಲೈ ಬೀಚ್. ಮೇಲ್ಗಡೆಯಿಂದ ಬಟರ್ಫ್ಲೈ ಥರ ಕಾಣಿಸುತ್ತೆ, ಬಟರ್ಫ್ಲೈ ಶೇಪ್ ಅಂತ. ಇದು ಬಟರ್ಫ್ಲೈ ಬೀಚ್ ಅಂತ ಕರೀತಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಫುಡ್ ಏನೂ ಸಿಗಲ್ಲ, ನಾವು ಫುಡ್ನ ಅಲ್ಲಿಗೆ ಕ್ಯಾರಿ ಮಾಡಬೇಕಾಗತ್ತೆ. ಇಲ್ಲಿ ಟ್ರೆಕ್ಕಿಂಗ್ ಮೂಲಕನೂ ಬರ್ತಾರೆ, ಮತ್ತು ಬೋಟಲ್ಲಿ ಇವಾಗ ನಾವು ಬಂದ್ವಲ್ಲ ಈ ರೀತಿಯಾದರೂ ಬರ್ತಾರೆ. ಟ್ರೆಕ್ಕಿಂಗ್ ಮಾಡೋರಿಗೋ ಇಲ್ಲ ಆಸೆ, ಇಲ್ಲಿ ರೋಡು ಕಂದ ಟ್ರೆಕ್ಕಿಂಗ್ ಮಾಡೋರು ಅಲ್ಲಿ ಫುಲ್ ಮೇಲೆ ಹತ್ಬೇಕಾ? ಅಯ್ಯಪ್ಪ ನನ್ನ ಕೈಲಂತ ಆಗಲ್ಲ, ನೆನ್ನೆ ಅದೇ ಸಾಕಾಗ್ಬಿಟ್ಟೆ. ಅಯ್ಯಪ್ಪ ನೋನು. ಇದು ಬೆಟ್ಟದ ಮೇಲಿಂದ ಜರಿ ಹರಿಯುತ್ತಲ್ಲ ನೀರು, ಆ ನೀರೆಲ್ಲ ಬಂದು ಸಮುದ್ರ ಸೇರ್ತಾ ಇದೆ. ಮೇಲ್ಗಡೆ ಬೆಟ್ಟದ ಮೇಲಿಂದ ಜರಿ ಥರ ಹರ್ಕೊಂಬಂದಿರೋ ನೀರು. ಬ್ಯೂಟಿಫುಲ್ ಪ್ಲೇಸ್, ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ. ಬಟ್ ಮಧ್ಯಾಹ್ನ ಹೋಗಿರೋದ್ರಿಂದ ಬಿಸಿಲು ಅಂತ ಹೋಗಿ ಗುಹೆಗೆ ಸೇರ್ಕೊಂಡಿದ್ಯಾ? ಟೆಂಪ್ರೇಚರ್ಗೆ ಈಗಲೇ ಹಿಂಗೆ ಸಮ್ಮರಾಗಿ ಬಂದ್ಬಿಟ್ರೆ ಅಷ್ಟೇ ಕತೆ. ಸೀದೋಗ್ಬಿಡೋದು. ಅಯ್ಯಪ್ಪ ಸಾಯಂಕಾಲದತ್ತು ಬೀಚ್ ಏನಿದ್ರು ನನ್ನ ಮಗು ಸೇರುತ್ತೆ ಬೀಚ್. ತೀರಾ ಗುಹೆಗೆಲ್ಲ ಹೋಗ್ಬೇಡ, ಮಗು ಗುಹೆ ಸೇರಿದೆ ಬಿಸಿಲಿಗೆ. ನೀನೇ ಕಲ್ಸ್ಕೊಡೋದು ಅವನಿಗೆ. ಡಾಲ್ಫಿನ್ ಏನಾದರೂ ಕಾಣಿಸುತ್ತಾ ಅಂತ ನೋಡ್ತಾ ಇದ್ವಿ. 50-50 ಕಾಣಿಸ್ಬೋದು, ಕಾಣಿಸ್ತಾ ಇರ್ಬೋದು ಅಂತ 50-50 ಇದು ಕೊಟ್ಟಿದ್ರು. 100% ಕಾಣಿಸಿಲ್ಲ ನಮಗೆ, ಒಂದು ಡಾಲ್ಫಿನ್ ಕಾಣಿಸಿಲ್ಲ. ಬಟ್ ಇದರಲ್ಲಿ ಹನಿಮೂನ್ ಬೀಚ್ ಯಾವುದು ಅದೆಲ್ಲ ಏನೂ ಅವ್ರು ಹೇಳಲೇ ಇಲ್ಲ. ಜಸ್ಟ್ ಅಲ್ಲಿ ಬಟರ್ಫ್ಲೈ ಬೀಚ್ಗೆ ಹೋದ್ವಿ, ಅದೇ ಅಲ್ಲಿ ಆಮೆ ಥರ ಒಂದು ರಾಕ್ ಇರುತ್ತಲ್ವ ಅದನ್ನು ತೋರಿಸಿದ್ರು. ಆಮೇಲೆ ಮಂಕಿ ಐಲ್ಯಾಂಡ್ ಯಾವುದೋ ಅದು ಸ್ವಲ್ಪ ಡಿಸೈನಾಗಿ ಇದು ಅಂತ ಏನು ಎಕ್ಸ್ಪ್ಲೈನ್ ಮಾಡಲ್ಲ, ಜಸ್ಟ್ ನಾವೇ ಇದು ಮಾಡ್ಕೋಬೇಕಷ್ಟೆ, ಇದಿರ್ಬೋದು ಅಂತ. 1000 ರೂಪೀಸ್ ಪರ್ ಪರ್ಸನ್ಗೆ ಸ್ವಲ್ಪ ಅಮೌಂಟ್ ಹೆವಿನೇ ಆಯಿತು, ಬಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಪಾನಿಪುರಿ ತಿನ್ನು, ಬಿಸಿ ಐತೆ, ಉಪ್ಪು ಅನ್ಕೊಂತೀನಿ. ಬೋಂಡ ಬಿಸಿ ಇದೆ. ಬಿಸಿ ಬಿಸಿ ಇದೆ. ಪಾನಿಪುರಿ ಇಷ್ಟ ಆಯ್ತಲ್ವಾ ನಿಂಗೆ? ಸ್ವೀಟ್. ಈ ವ್ಲಾಗ್ ಇನ್ನೂ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನಾನು ಎಲ್ಲೆಲ್ಲಿ ಹೋದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.